ಯಾರೋ ವಿಹಾರ ಮಾಡಿದರೆ ನಾನು ನನ್ನ ಮಾರ್ಗವನ್ನು ಬದಲಿಸಬೇಕೆ? ನನಗೆ ಅಡ್ಡಿಪಡಿಸಿದ ಈ ಪರ್ವತವನ್ನು ಬುಡ ಸಹಿತ ಕೀಳುತ್ತೇನೆ, ಕಿತ್ತೆಸೆಯುತ್ತೇನೆ. ದೇವ, ಮಹಾದೇವ, ಏನಿದು? ನಾವು ಏಕಾಂತದಲ್ಲಿ ಆನಂದದಿಂದಿರಬೇಕಾದರೆ ಈ ಅಲ್ಲೋಲ ಕಲ್ಲೋಲವೇನು? ಶಿವ ಪಾರ್ವತಿಯ ವಾಸಸ್ಥಳವಾದ ಕೈಲಾಸ ಪರ್ವತವನ್ನು ಅದ್ಯಾವ ಮಹಾಶಕ್ತಿ ಅಲುಗಾಡಿಸುತ್ತಿದೆ? ಮಹಾಭಕ್ತನೋ ಅಥವಾ ಮಹಾಶಕ್ತಿವಂತನೋ ಯಾರು ಈ ಅಪರಾಧವನ್ನು ಮಾಡುತ್ತಿರುವುದು? ದೇವಿ, ಇದು ಶರಣಾಗತ ಭಕ್ತನ ಭಕ್ತಿಯ ಮೊರೆಯಲ್ಲ, ವರದಿಂದ ಗರ್ವಿತನಾದ ಬಲಾಢ್ಯನೊಬ್ಬನ ದುರಹಂಕಾರದ ಪ್ರದರ್ಶನ. ಅಲ್ಲಿ ನೋಡು. ವಿಭೀಷಣ, ಕುಮಾರ, ವಿಭೀಷಣ. ಮಾತೆ, ಏನಾಯ್ತು? ಏಕೆ ಈ ಆತಂಕ? ಈ ದಿನ ನಾನು ಶಿವಪೂಜೆ ಮಾಡಬೇಕಾದ್ರೆ ಭೂಮಿಯೆಲ್ಲ ನಡುಗಿದಂತಾಯ್ತು. ಭೂಕಂಪವಾಯ್ತೇನೋ ಎಂದು ಭೀತಿಪಟ್ಟೆ. ಶಿವಲಿಂಗದ ಮೇಲಿದ್ದ ಹೂಗಳೆಲ್ಲ ಚೆದರಿದವು. ಇದೇನು ಅನಾಹುತದ ಮುನ್ಸೂಚನೆಯೋ, ಎಂಥ ಕೆಟ್ಟ ಅಪಶಕುನವೋ? ನನಗೆ ಭಯವಾಗುತ್ತಿದೆ. ವಿಭೀಷಣ, ನಿನಗೆ ಭೂಕಂಪದ ಅನುಭವವಾಗಲಿಲ್ಲವೇ? ಇಲ್ಲ ಮಾತೆ, ನನಗೆ ಭೂಕಂಪನದ ಅನುಭವವಾಗಲಿಲ್ಲ. ಆದರೆ ಸಹೋದರನ ವಿಚಾರವಾಗಿ ನನ್ನ ಎದೆಯಲ್ಲಿ ಕಂಪನವಾಗುತ್ತಿದೆ. ನಿಜ ವಿಭೀಷಣ, ನನಗೂ ದಶಕಂಠನ ಬಗ್ಗೆ ಆತಂಕವಾಗುತ್ತಿದೆ. ಅವನು ಯುದ್ಧಕ್ಕೆ ಹೋದ. ಇಲ್ಲಿ ಶಿವಪೂಜೆ ಮಾಡುವಾಗ ಭೂಕಂಪನವಾಯಿತು. ನನ್ನ ಲಂಕೇಶ್ವರನಿಗೆ ಏನೂ ಆಗುವುದಿಲ್ಲ ತಾನೆ? ನನಗೇಕೋ ಭಯವಾಗುತ್ತಿದೆ. ವಿಭೀಷಣ, ದಶಕಂಠನ ಬಗ್ಗೆ ಏನಾದರೂ ವಿಷಯ ತಿಳಿಯೈತೆ? ಮಾತೆ, ಲಂಕೇಶ್ವರ ಕುಬೇರನ ಮೇಲೆ ಯುದ್ಧ ಮಾಡಿದ, ಅವನನ್ನು ಸೋಲಿಸಿದ. ಕುಬೇರನ ಪುಷ್ಪಕ ವಿಮಾನವನ್ನು ಬಲವಂತದಿಂದ ವಶಪಡಿಸಿಕೊಂಡ. ಅಲ್ಲಿಂದ ಅವನು ಅದೇ ಪುಷ್ಪಕ ವಿಮಾನದಲ್ಲಿ ಕೈಲಾಸ ಪರ್ವತದ ಕಡೆಗೆ ಹೊರಟ. ಏಕೆ ಸುಮ್ಮನಾದೆ ಕುಮಾರ? ಹೇಳು. ಮಾತೆ, ಕುಬೇರನು ಜಯಿಸಿದ ಅಹಂಕಾರದಲ್ಲಿ ಲಂಕೇಶ್ವರ ಪುಷ್ಪಕ ವಿಮಾನದಲ್ಲಿ ಕೈಲಾಸ ಪರ್ವತವನ್ನು ದಾಟಲು ಮುಂದಾದನಂತೆ. ಆಗ ಶಿವನ ಕಿಂಕರ ನಂದಿ ಅವನನ್ನು ತಡೆದನಂತೆ. ಆಮೇಲೆ ಅಗ್ರಜ ನಂದಿಯನ್ನೇ ಮೂದಲಿಸಿ ಅವನ ಮಾತನ್ನು ಲೆಕ್ಕಿಸದೆ ಅವನ ಶಾಪಕ್ಕೆ ಗುರಿಯಾದನಂತೆ. ಶಾಪವೇ? ಹೌದು ಮಾತೆ. ಇಷ್ಟಾದರೂ ಎಚ್ಚೆತ್ತುಕೊಳ್ಳದೆ ಶಿವ ಪಾರ್ವತಿಯರು ವಿಹರಿಸುತ್ತಿದ್ದ ಕೈಲಾಸ ಪರ್ವತವನ್ನೇ ತನ್ನ ಕೈಗಳಿಂದ ಕಿತ್ತೆಸೆಯಲು ಪ್ರಯತ್ನಿಸುತ್ತಿರುವನಂತೆ. ಅಯ್ಯೋ ಶಿವ ಶಿವ, ಮುಂದೇನು ಗತಿ? ಇಂತಹ ಅನಾಹುತಗಳು ನಡೆಯಬಾರದೆಂದೇ ನಾನು ಅವನನ್ನು ತಡೆಯಲು ಪ್ರಯತ್ನಿಸಿದ್ದು. ವಿಭೀಷಣ, ದಶಕಂಠನನ್ನು ತಡೆಯುವುದು ಹೇಗೆ?
ಆ ಪರಮೇಶ್ವರನ ಶಕ್ತಿ ಎಷ್ಟೆಂಬುದು ಅವನಿಗೆ ಅರಿತಾಗಲೇ ಅವನ ಹುಚ್ಚಾಟಕ್ಕೆ ತಡೆ. ಮಾತೆ, ಮುಂದೇನಾಯಿತೆಂದು ತಿಳಿದ ಮೇಲೆ ನಿಮಗೆ ತಿಳಿಸುತ್ತೇನೆ. ಹಾಗೇ ಆಗಲಿ. ಅಲ್ಲಿಯವರೆಗೂ ನಾನು ಶಿವಪೂಜೆಯಲ್ಲಿ ನಿರತಳಾಗುತ್ತೇನೆ. ದೇವ, ಅವನಾರು? ಈ ಹುಚ್ಚುತನವೇಕೆ? ನಮ್ಮ ಕೈಲಾಸವನ್ನು ಮೇಲೆತ್ತುವ ಉದ್ದಟತನವೇಕೆ? ದೇವಿ, ಇವನು ಕೈಕಸಿ ಎಂಬ ರಾಕ್ಷಸ ಕುಲದ ಸ್ತ್ರೀಯಲ್ಲಿ ವಿಶ್ವವಸು ಎಂಬ ಮುನಿಯಿಂದ ಜನಿಸಿದ ದಶಕಂಠ. ಕುಬೇರನನ್ನು ಸೋಲಿಸಿದನೆಂದು ಮಧೋನ್ಮತ್ತನಾಗಿ ಪುಷ್ಪಕ ವಿಮಾನದಲ್ಲಿ ಬರುತ್ತಾ ಅಡ್ಡಿ ಆಯಿತು ಎಂದು ಕೈಲಾಸ ಪರ್ವತವನ್ನು ಎತ್ತಿ ಎಸೆಯುವ ಭ್ರಮೆಯಲ್ಲಿದ್ದಾನೆ. ಎಂಥ ಅಪಚಾರ, ಎಂಥ ದುಷ್ಟತನ! ನಮ್ಮ ಆನಂದವನ್ನು ಅಡ್ಡಿಪಡಿಸಿದ್ದಲ್ಲದೆ ನಮ್ಮ ಕೈಲಾಸವನ್ನು ಮೇಲೆತ್ತುವ ಅವಿವೇಕ. ದೇವ, ನಮ್ಮ ಆನಂದಕ್ಕೆ ಅಡ್ಡಪಡಿಸಿದ ಈ ದುಷ್ಟನಿಗೆ ನೀವೇ ತಕ್ಕ ಶಾಸ್ತಿ ಮಾಡಬೇಕು. ಹಾಗೆಂದು ಮೊದಲೇ ನೀವು ನನಗೆ ವಚನ ನೀಡಿದ್ದೀರಾ ಅಲ್ಲವೇ ದೇವ? ಹೌದು ಮಹಾದೇವಿ, ಇವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಅಪಾರವಾದ ನೋವನ್ನು ಅನುಭವಿಸಲಿ. ಏನಾಯ್ತು ಮಾತೆ? ಏಕೆ ಹೀಗೆ ಕೂಗಿಕೊಂಡಿರಿ? ವಿಭೀಷಣ, ನನ್ನ ಪುತ್ರನಿಗೆ ಏನೋ ಅಪಾಯವಾಗಿದೆ. ಅವನು ನೋವಿನಿಂದ ಅಮ್ಮ ಎಂದು ಆರ್ತನಾಗಿ ಕೂಗಿದಂತಾಯಿತು. ಮಾತೆ, ಸಾಕ್ಷಾತ್ ಪರಮೇಶ್ವರನ ಎದುರು ಮದೋನ್ಮತ್ತನಾಗಿ ಮೆರೆದರೆ ಅಪಾಯವಾಗದಿರುತ್ತದೆಯೇ? ಅಂದರೆ ನನ್ನ ಪುತ್ರ ಪರಮೇಶ್ವರನ ಆಕ್ರೋಶಕ್ಕೆ ತುತ್ತಾದನೆ? ಮಾತೆ, ಏನು ಸಂಭವಿಸಿದೆ ಎಂದು ನಾನು ತಿಳಿದು ಹೇಳುತ್ತೇನೆ. ಅಲ್ಲಿಯವರೆಗೂ ತಾವು ಈ ದಯಾಮಯಾದ ಪರಮೇಶ್ವರನಿಗೆ ಮೊರೆ ಹೋಗಬೇಕು. ನಾನಿನ್ನು ಬರುತ್ತೇನೆ ಮಾತೆ. ಓಂ ನಮಃ ಶಿವಾಯ. ಪರಮೇಶ್ವರ, ಭಕ್ತವತ್ಸಲ, ನನ್ನ ಪುತ್ರನಿಂದ ಏನಾದರೂ ಅಪಚಾರವಾಗಿದ್ರೆ ನೀನೇ ಕೃಪೆ ತೋರಿ ಅವನನ್ನು ರಕ್ಷಿಸು ತಂದೆ, ಅವನನ್ನು ರಕ್ಷಿಸು. ಸೋದರ ರಾಮಚಂದ್ರ, ದಯಮಾಡಿ ನನ್ನ ಮಾತನ್ನು ಕೇಳು. ಪ್ರಜೆಗಳೆಲ್ಲ ನಿನ್ನಲ್ಲೇ ಅನುರಕ್ತರಾಗಿದ್ದಾರೆ. ಕೋಸಲ ಸಾಮ್ರಾಜ್ಯವನ್ನು ಆಳುವ ಸಾಮರ್ಥ್ಯ ನನಗಿಲ್ಲ. ಭರತ, ನಿನ್ನಲ್ಲಿ ಆ ಸಾಮರ್ಥ್ಯವಿದ್ದರೂ ಇಲ್ಲವೆಂದು ಏಕೆ ಹೇಳುತ್ತೀರಿ? ರಾಘವ, ದಯಮಾಡಿ ಕೃಪೆ ಮಾಡು. ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಬೇಡ. ಭರತ, ಈ ಭ್ರಮೆಯನ್ನು ಬಿಡು. ವಿನಯಶೀಲನಾದ ನೀನು ನಮ್ಮ ಮಹಾಮಂತ್ರಿಗಳೊಂದಿಗೆ ಪ್ರಜಾಪಾಲನೆ ಮಾಡಲು ಖಂಡಿತ ಸಮರ್ಥನಾಗಿರುವೆ. ಈ ದುಃಖ ವಿಷಾದಗಳನ್ನು ಬಿಡು. ಧೀರನಾದ ನೀನು ಹೀಗೆ ದೈನ್ಯವನ್ನು ಅವಲಂಬಿಸಬಾರದು. ನಾನು ಎಷ್ಟು ಕೇಳಿಕೊಂಡರೂ ನೀನು ನನ್ನ ಮಾತಿಗೆ ಮನ್ನಣೆ ನೀಡುತ್ತಿಲ್ಲ. ಈಗ ನನಗುಳಿತಿರುವುದು ಒಂದೇ ದಾರಿ. ಹೌದು, ಅದೊಂದೇ ದಾರಿ ನನಗೆ ಉಳಿದಿರುವುದು. ಭರತ, ಇದೇನಿದು? ಸೋದರ ರಾಮಚಂದ್ರ, ಈ ಸುವರ್ಣ ಪಾದಿಕೆಗಳಲ್ಲಿ
ನಿನ್ನ ಪಾದಗಳನ್ನು ಒಮ್ಮೆ ಇಡು. ನಿನ್ನ ಪಾದ ಸ್ಪರ್ಶವಾದ ಈ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ನಾನು ನಿನ್ನ ಪ್ರತಿನಿಧಿಯಾಗಿ ರಾಜ್ಯವನ್ನಾಳುತ್ತೇನೆ. ಪ್ರಿಯ ಸೋದರ ರಾಮಚಂದ್ರ, ನಿನ್ನ 14 ವರ್ಷಗಳ ವನವಾಸ ಮುಗಿಯುವವರೆಗೂ ನಾನು ನಾರು ಮಡಿಯನ್ನುಟ್ಟು ಜಟಾಧಾರಿಯಾಗಿ ಹಣ್ಣು ಹಂಪಲನ್ನೇ ಸೇವಿಸುತ್ತಾ ನಗರ ಪ್ರವೇಶ ಮಾಡದೆ ಅಯೋಧ್ಯೆಯ ಹೊರಗಡೆಯೇ ವಾಸವಾಗಿರುತ್ತೇನೆ. ನಿನ್ನ 14 ವರ್ಷಗಳ ವನವಾಸ ಮುಗಿದ ನಂತರ ಮರುದಿನವೇ ನೀನು ನನಗೆ ಕಾಣದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಇಲ್ಲ ಭರತ, ನೀನು ಅಗ್ನಿ ಪ್ರವೇಶ ಮಾಡಬಾರದು. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಒಂದು ಮಾತು ಮಾತ್ರ ನೆನಪಿನಲ್ಲಿಟ್ಟುಕೋ. ನನ್ನ ಮೇಲೆ ಹಾಗೂ ಸೀತೆಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನೀನು ನಿನ್ನ ಮಾತೆಯ ಮೇಲೆ ಕೋಪ ತೋರಬೇಡ. ಅವರನ್ನು ನೀನು ರಕ್ಷಿಸು. ಆಗಲಿ ಸೋದರ. ಶಿವಾಯ. ಓಂ ನಮಃ ಶಿವಾಯ. ನಮೋ ನಮಃ. ಓಂ ನಮಃ ಶಿವಾಯ. ಕುಮಾರ, ವಿಭೀಷಣ, ದಶಕಂಠನ ಬಗ್ಗೆ ಏನಾದರೂ ತಿಳಿಯಿತೆ? ವಿಭೀಷಣ, ಏಕೆ ಮೌನವಾದಿಯಲ್ಲ? ನನ್ನ ದಶಕಂಠನಿಗೆ ಏನಾದರೂ ಆಪತ್ತು ಸಂಭವಿಸಿತೆ? ಮಾತೆ, ನಾನು ನಿರೀಕ್ಷಿಸಿದಂತೆ ಎಲ್ಲವೂ ನಡೆಯುತ್ತಿರುವಂತಿದೆ. ನಮ್ಮ ದಶಕಂಠನು ಪರಮೇಶ್ವರನ ವಾಸಸ್ಥಾನವಾದ ಪವಿತ್ರ ಕೈಲಾಸ ಪರ್ವತವನ್ನೇ ಕಿತ್ತೆಸೆಯಬೇಕೆಂಬ ದುಸ್ಸಾಹಸಕ್ಕೆ ಮುಂದಾದ. ಅಂಥ ದುರಹಂಕಾರದ ವರ್ತನೆಯನ್ನು ಪರಮೇಶ್ವರನು ಸಹಿಸುತ್ತಾನೆಯೇ ಮಾತೆ? ಅಂದರೆ ನನ್ನ ಮಗ ದಶಕಂಠ ಪರಮೇಶ್ವರನ ಆಕ್ರೋಶಕ್ಕೆ ಬಲಿಯಾಗಿ ಆಪತ್ತಿಗೆ ಸಿಲುಕಿದನೆ. ಅವನಿಗೆ ಏನಾಯಿತು? ಹೇಳು ವಿಭೀಷಣ, ಹೇಳು. ಮಾತೆ, ಕೈಲಾಸ ಪರ್ವತವನ್ನು ಕಿತ್ತೆಸೆಯಲು ನಮ್ಮ ದಶಕಂಠನು ತನ್ನ ತೋಳುಗಳನ್ನು ಪರ್ವತದ ಅಡಿಯಲ್ಲಿ ಹಾಕಿ ಅಲುಗಾಡಿಸಿದಾಗ ಪಾರ್ವತಿ ಪರಮೇಶ್ವರರು ಕೆರಳಿ ಕೆಂಡಾಮಂಡಲವಾದರು. ಆಗ ಶಿವನು ತನ್ನ ಹೆಬ್ಬೆರಳಿನಿಂದ ಮುಗಿದ ಕೂಡಲೇ ಪರ್ವತದ ಅಡಿಯಲ್ಲಿ ದಶಕಂಠನ ತೋಳುಗಳು ಸಿಲುಕಿಕೊಂಡವು. ತೋಳುಗಳನ್ನು ಬಿಡಿಸಿಕೊಳ್ಳಲಾಗದೆ ನೋವಿನಿಂದ ಆಕ್ರಂದನ ಮಾಡುತ್ತಿದ್ದಾನೆ ನಮ್ಮ ದಶಕಂಠ. ಅಯ್ಯೋ ಕುಮಾರ, ಲಂಕೇಶ್ವರ, ಎಂತ ದುಸ್ಥಿತಿಗೆ ಸಿಲುಕಿದೆಯಪ್ಪ ನೀನು. ನಿಜ ಮಾತೆ, ಇದು ತಂದುಕೊಂಡ ದುಸ್ಥಿತಿ. ಮಿತಿ ಮೀರಿ ವರ್ತಿಸುವುದರ ಪರಿಣಾಮ ಇದು. ಮಗನೇ ದಶಕಂಠ, ಆ ದೇವದೇವನಾದ ಪರಮೇಶ್ವರನ ಕೋಪಕ್ಕೆ ತುತ್ತಾಗುವ ಅವಿವೇಕತನ ತೋರಿಸುತ್ತಾರೆಯೇ ಮಗನೇ? ಇನ್ನು ಆ ಶಿವನೇ ನಿನಗೆ ದಿಕ್ಕು, ಅವನೇ ನಿನಗೆ ದಾರಿ ತೋರಬೇಕು.
ದೇವ, ಭಕ್ತವತ್ಸಲ, ದಯಾಮಯ, ನನ್ನ ಪುತ್ರನನ್ನು ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಯಾತನೆಯನ್ನು ತಡೆಯಲಾರೆ, ಯಾರಾದರೂ ಕಾಪಾಡಿ. ಅಯ್ಯೋ, ಕಾಪಾಡಿ, ಕಾಪಾಡಿ, ಯಾರಾದರೂ ಕಾಪಾಡಿ. ನೋವು ಸಹಿಸಲಾರೆ ಮಾತೆ, ಯಾತನೆಯನ್ನು ಸಹಿಸಲಾರೆ, ಕಾಪಾಡಿ. ಮಹಾಪ್ರಭು, ಆ ದೇವಾದಿದೇವನಾದ ಶಂಕರನ ಶಕ್ತಿಗೆ ಸಾಟಿಯುಂಟೆ? ಆ ಶಂಕರನನ್ನು ಗೆದ್ದವರುಂಟೆ ಪ್ರಭು? ಆ ಶಂಕರನ ಕೈಲಾಸವನ್ನು ಕೀಳುವ ದುಸ್ಸಾಹಸ ಮಾಡಬಹುದೇ? ಈಗೇನು ಮಾಡಲಿ? ನನ್ನನ್ನು ಈ ಯಾತನೆಯಿಂದ ಬಿಡುಗಡೆಗೊಳಿಸುವವರಾರು? ಪ್ರಭು, ಬಲ ಪರಾಕ್ರಮಗಳಿಂದ ಗೆಲ್ಲಲಾಗದ ಆ ಪರಮೇಶ್ವರನನ್ನು ಭಕ್ತಿ ಸ್ತುತಿಗಳಿಂದ ಪ್ರಸನ್ನಗೊಳಿಸಬಹುದು. ಆ ಶಿವನಿಗೆ ಶರಣು ಹೋಗಿ ಆತನ ಕೃಪೆಯಿಂದಲೇ ನಿಮ್ಮ ಈ ದುರವಸ್ಥೆ ದೂರವಾಗಬಹುದು. ಹೌದು ಮಂತ್ರಿ, ನನ್ನ ಸಮಸ್ತ ಬಲವನ್ನು ಉಪಯೋಗಿಸಿದರೂ ಈ ಕೈಲಾಸವನ್ನು ಎತ್ತಲು ಸಾಧ್ಯವಿಲ್ಲ. ಮಹಾಮಹಿಮ ಆ ಶಂಕರನ ಬಲದ ಮುಂದೆ ನನ್ನ ಬಲವೇ. ಶಿವನೇ, ನಿನಗೆ ಶರಣು. ಹೇ ಪರಮೇಶ್ವರ, ನೀಲಕಂಠ, ಗಿರಿಜಾರಮಣ, ಕೈಲಾಸಪತಿ, ಕೃಪಾಸಾಗರ, ಭಕ್ತವತ್ಸಲ, ನೀನೇ ಶರಣು. ನೀನೇ ನನಗೆ ಗತಿ, ನೀನೇ ನನಗೆ ಮತಿ. ಅನ್ಯಥಾ ಶರಣಂ ನಾಸ್ತಿ, ಅನ್ಯಥಾ ಶರಣಂ ನಾಸ್ತಿ, ಅನ್ಯಥಾ ಶರಣಂ ನಾಸ್ತಿ. ತಪಸ್ವಿಗಳಿಗೆ ನನ್ನ ನಮಸ್ಕಾರಗಳು. ತಾವು ಎಲ್ಲರೂ ಕಾರ್ಯಾರ್ಥವಾಗಿ ಎಲ್ಲಿಗೋ ಪ್ರಯಾಣ ಹೊರಟಿರುವಂತಿದೆ? ಹೌದು ರಾಮಚಂದ್ರ, ಈ ಚಿತ್ರಕೂಟದಲ್ಲಿದ್ದ ಮುನಿಗಳು ತಪಸ್ವಿಗಳು ಈ ಪ್ರದೇಶವನ್ನು ಬಿಟ್ಟು ಪಂಚವಟಿ ಜನಸ್ಥಾನದ ಕಡೆ ಹೊರಡಲು ಸಿದ್ಧತೆ ನಡೆಸಿದ್ದಾರೆ. ಕಾರಣ ನಾವು ಈಗ ಆ ಕಡೆಗೆ ಹೊರಟಿದ್ದೆ. ಈ ನಿಮ್ಮ ಹಠಾತ್ ನಿರ್ಧಾರಕ್ಕೆ ಕಾರಣವೇನು? ನಿಮಗೆ ಇಲ್ಲಿ ತೊಂದರೆ ಆಗಿದೆಯೇ? ಆಗಿದ್ದರೆ ಯಾರಿಂದ ಎಂದು ಹೇಳಿ, ನಾವು ಅದನ್ನು ನಿವಾರಿಸುತ್ತೇವೆ. ಹೌದು ಮುನಿಗಳೇ, ತಮ್ಮ ತೊಂದರೆಯನ್ನು ನಿವಾರಿಸುವುದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಇಂಥದ್ದೆಲ್ಲ ಇಂಥವರಿಂದಲೇ ಎಂದು ಹೇಳುವ ಹಾಗಿಲ್ಲ ರಾಮಚಂದ್ರ. ಯಾವುದು ಕಾಣದ ಶಕ್ತಿ ನಮ್ಮನ್ನು ಇಲ್ಲಿಂದ ಹೋಗುವಂತೆ ಪ್ರೇರೇಪಿಸುತ್ತಿದೆ. ನಾವಿನ್ನು ಬರುತ್ತೇವೆ. ನಿಮಗೆ ಮಂಗಳವಾಗಲಿ. ಸ್ವಾಮಿ, ಈ ಪ್ರದೇಶವು ತಪಸ್ವಿಗಳಿಂದ ಪಾವನವಾಗಿದೆ. ಅವರೇ ಇಲ್ಲಿಂದ ಹೊರಟ ಮೇಲೆ ಈ ಪ್ರದೇಶವು ಮೊದಲಿನಂತೆ ಇರಲು ಸಾಧ್ಯವಿಲ್ಲ, ಅಲ್ಲವೇ? ಹೌದು ದೇವಿ. ಸಹೋದರ, ಆ ಮುನಿಗಳು ಈ ಸ್ಥಳವನ್ನು ಬಿಟ್ಟು ಹೋಗುವುದಕ್ಕೆ
ಯಾವುದೋ ಪ್ರಬಲವಾದ ಕಾರಣವಿರಬೇಕು. ಏನೇ ಆದರೂ ನಾವಿಲ್ಲಿರುವುದು ಒಳ್ಳೆಯದಲ್ಲ. ಹತ್ತಿರದಲ್ಲಿ ಸಿಗುವ ಆತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅವರ ಸಲಹೆಯಂತೆ ನಾವು ಮುಂದೆ ಏನು ಮಾಡಬೇಕೆಂದು ಆಲೋಚಿಸಬೇಕು. ಆಗಲಿ ಸಹೋದರ, ನಾನು ಪ್ರಯಾಣಕ್ಕೆ ಈಗಲೇ ಸಿದ್ಧಪಡಿಸಿ. ದೇವ, ನಿಮ್ಮ ಈ ಪ್ರಸನ್ನ ಭಾವದ ಅರ್ಥವೇನು? ದೇವಿ, ನಾವಿಬ್ಬರು ಕೈಲಾಸ ಪರ್ವತದಲ್ಲಿ ವಿಹರಿಸುತ್ತಿರುವ ಸಮಯದಲ್ಲಿ ಮಧೋನ್ಮತ್ತನಾದ ದಶಕಂಠ ಈ ಪರ್ವತವನ್ನು ಕಿತ್ತೆಸೆಯಲೆಂದು ಪ್ರಯತ್ನಿಸಿ ಈಗ ನನಗೆ ಮೊರೆಯಿಟ್ಟು ದೈನ್ಯದಿಂದ ಬೇಡುತ್ತಿದ್ದಾನೆ. ದೇವ, ಈ ದಶಕಂಠ ಮಹಾಪ್ರಚಂಡನೆ. ತೋಳುಗಳು ಪರ್ವತದಡಿ ಸಿಲುಕಿ ನರಕಯಾತನೆ ಅನುಭವಿಸುತ್ತಿದ್ದರೂ ನಿಮ್ಮನ್ನು ದೀನನಾಗಿ ಬೇಡುತ್ತಿದ್ದಾನೆ. ದೇವಿ, ಕೈಲಾಸ ಪರ್ವತವನ್ನೇ ಅಲುಗಾಡಿಸಿ ನಮ್ಮೆಲ್ಲರಲ್ಲಿ ಆತಂಕವನ್ನು ಉಂಟು ಮಾಡಿದ ಈ ಉದ್ಧಟನ ಮೇಲೆ ಕನಿಕರಬೇಕೆ? ಹೌದು ದೇವ, ಅಹಂಕಾರ ವಶನಾಗಿ ಈ ದಶಕಂಠ ನಿಮ್ಮ ಮಹಿಮೆಯನ್ನು ಅರಿಯದೆ ದುಡುಕಿದ. ಈಗ ಬೇಡುತ್ತಿದ್ದಾನೆ. ಎಷ್ಟೇ ಆದರೂ ನಿಮ್ಮ ಭಕ್ತನಲ್ಲವೇ? ಕರುಣೆ ತೋರು ದೇವ. ಮಾತೃ ಹೃದಯದ ನಿನ್ನ ಮಾತಿನಂತೆ ನಾನು ಇವನಿಗೆ ದಯ ತೋರುತ್ತೇನೆ. ಭಕ್ತನ ಭವಣೆಯನ್ನು ಪರಿಹರಿಸುತ್ತೇನೆ. ದಶಕಂಠ, ಸಹಿಸಲಾಗದ ಯಾತನೆಯಲ್ಲೂ ನನ್ನ ನಾಮಸ್ಮರಣೆ ಮಾಡುತ್ತಿರೋ ನಿನ್ನ ಮೇಲೆ ನನಗೆ ಕನಿಕರ ಉಂಟಾಗಿದೆ. ನಾನು ನಿನ್ನನ್ನು ಈ ಪರ್ವತದ ಬಂಧನದಿಂದ ಬಿಡುಗಡೆಗೊಳಿಸುತ್ತಿದ್ದೇನೆ. ಪರಮೇಶ್ವರ, ಪರಮ ದಯಾಸಾಗರ, ಕೈಲಾಸನಾಥ, ಭಕ್ತ ಪರಾಧೀನ, ನಮೋ ನಮಃ ತಂದೆ, ನಮೋ ನಮಃ. ಎನ್ನ ಮಹಾಪರಾಧವನ್ನು ಮನ್ನಿಸಿ ಅನುಗ್ರಹಿಸು ತಂದೆ, ಅನುಗ್ರಹಿಸು. ದಶಕಂಠ, ನೀನು ಮಹಾವೀರ. ನಿನ್ನ ಪರಾಕ್ರಮ ಅಸಾಧ್ಯ. ನಿನ್ನ ಈ ಕೂಗು 3 ಲೋಕಗಳಲ್ಲೂ ಪ್ರತಿಧ್ವನಿಸಿತು. ನಿನ್ನ ಈ ಆರ್ತರವ ಎಲ್ಲ ಕಡೆ ಅಪ್ಪಳಿಸಿದ್ದರಿಂದ ನೀನು ರಾವಣನೆಂದು ಪ್ರಸಿದ್ಧನಾಗು. ಧನ್ಯೋಸ್ಮಿ, ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಹೌದು, ನಿನ್ನನ್ನು ದೇವ, ದಾನವ, ಮಾನವರೆಲ್ಲರೂ ರಾವಣ ಎಂದು ಕರೆಯುತ್ತಾರೆ. ನೀನಿನ್ನು ನೆಮ್ಮದಿಯಿಂದ ಹೋಗಬಹುದು. ನಿನಗಾವ ಬರಬೇಕು, ಕೇಳು. ದೇವ, ನನಗೆ ನೀವು ತೋರಿದ ಕೃಪೆಯಿಂದಲೇ ನಾನು ಕೃತಾರ್ಥನಾದೆ. ನನಗೆ ನೀಡುವುದಾದರೆ ಒಂದು ವರವನ್ನು ದಯಪಾಲಿಸಿದೆ. ದೇವದಾನವ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ನಾಗಾದಿಗಳಿಂದ ನನಗೆ ಮರಣ ಸಂಭವಿಸುವಂತೆ ಆ ಬ್ರಹ್ಮದೇವನಿಂದ ನಾನು ವರ ಪಡೆದಿದ್ದೇನೆ. ಬ್ರಹ್ಮದೇವನು ನನಗೆ ಪೂರ್ಣಾಯಸ್ಸನ್ನು ನೀಡಿದ್ದಾನೆ. ದೇವ, ಆ ಪೂರ್ಣಾಯಸ್ಸು ಕಿಂಚಿತ್ತೂ ಕಡಿಮೆಯಾಗದಂತೆ ನನ್ನನ್ನು ಅನುಗ್ರಹಿಸು ತಂದೆ. ತಥಾಸ್ತು. ಧನ್ಯೋಸ್ಮಿ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನನ್ನ ಮೇಲೆ ಕೃಪೆ ತೋರಿ ಒಂದು ಅಸ್ತ್ರವನ್ನು ದಯಪಾಲಿಸಿ ತಂದೆ. ಇದು ಚಂದ್ರಹಾಸ ಖಡ್ಗ. ಇದಕ್ಕೆ ಯಾವುದೇ ರೀತಿಯಲ್ಲಿ ಅಪಮಾನ ಮಾಡಬಾರದು. ಅಂತಹ ಅಚಾತುರ್ಯ ನಡೆದರೆ ಇದು ಮತ್ತೆ ಬಂದು ನನ್ನನ್ನು ಸೇರುವುದು. ನೆನಪಿರಲಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಪ್ರಿಯ ಪ್ರಜಾಜನರೇ, ಮಹಾಮಂತ್ರಿ ಸುಮಂತ್ರರೇ, ಗುರು ಹಿರಿಯರೇ,
ನಾನು ಈ ನಂದಿ ಗ್ರಾಮದಲ್ಲೇ ನೆಲೆಸಲು ನೀವೆಲ್ಲ ನನಗೆ ಅನುಮತಿ ನೀಡಬೇಕು. ನನ್ನ ಸೋದರನ ನಿರೀಕ್ಷೆಯಲ್ಲಿ ನಾನಿಲ್ಲಿದ್ದುಕೊಂಡೇ ತಾಪಸನಂತೆ ಬದುಕಲು ನೀವೆಲ್ಲ ನನಗೆ ನೆರವಾಗಬೇಕು. ಕುಮಾರ ಭರತ, ನೀನು ಈ ನಂದಿ ಗ್ರಾಮದಲ್ಲಿ ನೆಲೆಸಲು ನಮ್ಮೆಲ್ಲರ ಸಮ್ಮತಿಯೂ ಇದೆ. ನಿನ್ನ ಭ್ರಾತೃ ಪ್ರೇಮವನ್ನು ಕಂಡು ನಾವೆಲ್ಲರೂ ಮೂಕ ವಿಸ್ಮಿತರಾಗಿದ್ದೇವೆ. ಮಹಾನುಭಾವನಾದ ರಾಮಚಂದ್ರನಿಗೆ ನೀನು ಅನುರೂಪನಾದ ಸಹೋದರ. ಮುನೀಂದ್ರ, ನನ್ನ ಪ್ರಿಯ ಸೋದರ ರಾಮಚಂದ್ರನು ಈ ರಾಜ್ಯವನ್ನು ನನ್ನ ಬಳಿ ನ್ಯಾಸವಾಗಿರಿಸಿದ್ದಾನೆ. ಅವನು ಹಿಂತಿರುಗಿ ಬರುವವರೆಗೂ ಕೋಸಲ ದೇಶದ ಯೋಗಕ್ಷೇಮವನ್ನು ಈ ದಿವ್ಯ ಪಾದುಕೆಗಳೇ ನೋಡಿಕೊಳ್ಳುತ್ತದೆ. ಪ್ರಜಾಜನರೇ, ಇನ್ನು ಮುಂದೆ ಈ ದಿವ್ಯ ಪಾದುಕೆಗಳೇ ನನಗೆ ನಿಮ್ಮೆಲ್ಲರಿಗೆ ಶ್ರೀರಾಮ ಸ್ವರೂಪ. ಭಲೆ ಭರತ, ಲಕ್ಷ್ಮಣನ ಸೋದರ ಪ್ರೇಮ ಒಂದು ಉತ್ತುಂಗವಾದರೆ ನಿನ್ನ ಸೋದರ ಪ್ರೇಮ ಮತ್ತೊಂದು ಉತ್ತುಂಗ. ನಿಮ್ಮಿಂದ ಈ ರವಿಕುಲದ ಹಿರಿಮೆ ಮತ್ತಷ್ಟು ಬೆಳಗುವಂತಾಯಿತು. ಹೌದು ಮುನೀಂದ್ರ, ನಮ್ಮ ದಶರಥ ಮಹಾರಾಜರ ಪುಣ್ಯ ಬಹಳ ದೊಡ್ಡದು. ಶ್ರೀರಾಮಚಂದ್ರನು ಹಿಂತಿರುಗಿ ಬರುವವರೆಗೂ ಎಲ್ಲ ರಾಜ್ಯಕಾರವು ಈ ದಿವ್ಯ ಪಾದುಕೆಗಳ ಸಮ್ಮುಖದಲ್ಲೇ ನಡೆಯಬೇಕು. ರಾಮನ ಸೇವಕನಾಗಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ರಾಮಚಂದ್ರ ಪ್ರಭುವಿಗೆ, ರಾಮಚಂದ್ರ ಪ್ರಭುವಿಗೆ, ರಾಮಚಂದ್ರ ಪ್ರಭುವಿಗೆ, ರಾಮಚಂದ್ರ ಪ್ರಭುವಿಗೆ. ಅಗ್ನಿಯೇ ನಮಃ ಇದಂ ನಮಃ. ಓಂ ನಾರಾಯಣಾಯ ನಮಃ ಇದಂ ನಮಃ. ಓಂ ಲಕ್ಷ್ಮೀನಾರಾಯಣಾಯ ಇದಂ ನಮಃ. ಓಂ ಮಧುಸೂದನಾಯ ಇದಂ ನಮಃ. ಓಂ ಕಾರ್ತಿಕೇಯಾಯ ನಮಃ ಇದಂ ನಮಃ. ಓಂ ವಿಶ್ವರೂಪಾಯ ನಮಃ ಇದಂ ನಮಃ. ಓಂ ಮಧುಸೂದನಾಯ ಇದಂ ನಮಃ. ಓಂ ಯಮಧರ್ಮಾಯ ನಮಃ. ಪೂಜ್ಯ ಅತ್ರಿ ಮಹರ್ಷಿಗಳೇ, ರವಿಕುಲೋದ್ಭವ ದಶರಥ ಪುತ್ರ ರಾಮಚಂದ್ರ ತನ್ನ ಸತಿ ಜನಕಪುತ್ರಿ ಜಾನಕಿ ಮತ್ತು ತನ್ನ ಸೋದರ ಸುಮಿತ್ರಾನಂದನ ಲಕ್ಷ್ಮಣನೊಂದಿಗೆ ತಮಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದಾನೆ. ದಶರಥ ಪುತ್ರರೇ, ಜನಕ ಕುಮಾರಿ, ನಿಮಗೆ ಮಂಗಳ ಉಂಟಾಗಲಿ. ಕುಳಿತುಕೊಳ್ಳಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಾತೆ, ನೀವು ಪರಮೇಶ್ವರನಿಗೆ ಸಲ್ಲಿಸಿದ ಪೂಜೆಯು ಫಲಿಸಿತು.
ದಶಕಂಠ ಆಗಮಿಸಿದ್ದಾನೆ. ನನ್ನ ದಶಕಂಠ ಬಂದರೆ ನನ್ನ ಪ್ರಿಯ ಪುತ್ರ ಸುರಕ್ಷಿತವಾಗಿ ಮರಳಿ ಬಂದರೆ? ಹೌದು ಮಾತೆ. ಕಂದ, ದಶಕಂಠ ಈಗ ಬಂದೀಯಾ? ಹೌದು ಮಾತೆ, ನಾನೇ ಬಂದಿದ್ದೇನೆ. ನಿನ್ನ ಪ್ರೀತಿಯ ಪುತ್ರ ಭೋಜಬಲ ಪರಾಕ್ರಮಿ ಪರಮೇಶ್ವರನ ಪರಮಾನುಗ್ರಹವನ್ನು ಪಡೆದು ರಾವಣ ಎಂದು ಕರೆಸಿಕೊಂಡು ಬಂದಿದ್ದೇನೆ. ರಾವಣ? ಹೌದು ಮಾತೆ, ಪರಮೇಶ್ವರನೇ ಬಹು ಪ್ರೀತಿಯಿಂದ ಕರೆದ ಹೆಸರು. ನೀನು ಧನ್ಯನಾದೆ ರಾವಣ. ಆದ್ರೆ ಕೈಲಾಸ ಪರ್ವತದ ಅಡಿಯಲ್ಲಿ ಸಿಲುಕಿ ನೀನು ನರಳುತ್ತಿರುವಾಗ ಎಷ್ಟು ಯಾತನೆ ಪಟ್ಟಿಯೋ ಏನೋ. ಮಾತೆ, ಆ ಯಾತನೆಯೆಲ್ಲ ಪರಮೇಶ್ವರನ ಕೃಪಾ ಕಟಾಕ್ಷದಿಂದ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಪರಮೇಶ್ವರನು ನನಗೆ ವರ ನೀಡಿದ್ದಲ್ಲದೆ ಏ ಚಂದ್ರಹಾಸ ಎಂಬ ಖಡ್ಗವನ್ನು ದಯಪಾಲಿಸಿದನು. ಆ ಶಂಕರನ ಕೃಪೆ ವರ ನಿನಗೆ ಕೊಟ್ಟ ಮೇಲೆ ನಿನ್ನನ್ನು ಹಿಡಿಯುವವರು ಯಾರು? ಈ ತ್ರಿಭುವನದಲ್ಲಿ ನಿನ್ನ ಎದುರು ಯಾರು ನಿಲ್ಲಲಾರರು? ಯಾರಿಲ್ಲ ಮಾತೆ. ಯಕ್ಕಶ್ಚಿತ್ ಮಾನವನನ್ನು ಬಿಟ್ಟು ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷನಾದಾದಿಗಳಾರು ನನ್ನನ್ನು ಗೆಲ್ಲಲಾರರು, ಕೊಲ್ಲಲು ಆರರು. ಸ್ವತಃ ಪರಮೇಶ್ವರನೇ ವರ ನೀಡಿದ್ದಾನೆ ಮಾತೆ. ಅಗ್ರಜ, ಮಾನವರಿಂದಲಾಗಲಿ ಅಥವಾ ಪ್ರಾಣಿಗಳಿಂದಲಾಗಲಿ ನಿನಗೆ ಅಪಜಯ ಸಂಭವಿಸಬಾರದೆಂದು ನೀನೇಕೆ ವರ ಕೇಳಲಿಲ್ಲ? ವಿಭೀಷಣ, ಎಂತಹ ಅವಿವೇಕದ ಪ್ರಶ್ನೆಯನ್ನು ಕೇಳಿರುವೆ. ನಾನೇನಾದರೂ ಹಾಗೆ ಕೇಳಿದ್ದರೆ ಮದಗಜ ಒಂದು ಯಕ್ಕಶ್ಚಿತ್ ಇರುವೆಯಿಂದ ನನಗೆ ಮರಣಬಾರದಂತೆ ವರ ನೀಡು ಎಂದು ಕೇಳುವಷ್ಟೇ ಹಾಸ್ಯಾಸ್ಪದವಾಗುತ್ತಿತ್ತು. ರಾವಣೇಶ್ವರ, ಧರ್ಮದ ಬೆಂಬಲ, ಪರಶಿವನ ಅನುಗ್ರಹವಿದ್ದರೆ ತೃಣವು ಬ್ರಹ್ಮಾಸ್ತ್ರವಾಗಬಲ್ಲದು. ಒಂದು ಇರುವೆಯೂ ಕೂಡ ಐರಾವತವನ್ನೇ ಸೋಲಿಸುವಷ್ಟು ಸಮರ್ಥವಾಗಬಲ್ಲದು. ಮಹಾಮಹಿಮರಾದ ಮಾನವರು ತಮ್ಮ ಶಕ್ತಿಯಿಂದ ದೇವತೆಗಳನ್ನೇ ಮಣಿಸಬಲ್ಲರು. ಸಾಕು ವಿಭೀಷಣ, ಸಾಕು. ಪರಶಿವನು ಕುಳಿತಂತೆಯೇ ಕೈಲಾಸ ಪರ್ವತವನ್ನು ಕಿತ್ತೆಸೆಯಲು ಸಾಹಸ ಮಾಡಿ ಅದೇ ಕೈಲಾಸಪತಿಯಿಂದ ವರವನ್ನು ಪಡೆದ ಈ ಅಗ್ರಜನ ಸಾಹಸವನ್ನು ಕಂಡು ಹೆಮ್ಮೆ ಪಡುವುದನ್ನು ಬಿಟ್ಟು ಅಲ್ಪರ ವಿಷಯಕ್ಕೆ ಅಲ್ಪನಂತೆ ಪ್ರಲಾಪಿಸುತ್ತಿರುವೆಯಲ್ಲ ವಿಭೀಷಣ. ಶಾಂತನಾಗು ಕುಮಾರ, ಶಾಂತನಾಗು. ವಿಭೀಷಣನ ಸ್ವಭಾವ ನಿನಗೆ ತಿಳಿದಿಲ್ಲವೇ? ತಂದೆಯಂತೆ ಧರ್ಮ 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 ಎಂದು ಧರ್ಮದ ಮಂತ್ರವನ್ನೇ ಪಠಿಸುತ್ತಾನೆ. ಹೋಗಲಿ ಬಿಡು. ಬಹಳ ಕಾಲದ ನಂತರ ನೀನು ಬಳಲಿ ಬಂದಿರುವೆ. ನಿನಗೆ ನಾನೇ ಉಪಚಾರ ಮಾಡುತ್ತೇನೆ. ಸ್ವಲ್ಪ ಕಾಲ ಯುದ್ಧದ ಚಿಂತೆಯನ್ನು ಮರೆತು ಅರಮನೆಯಲ್ಲಿ ಸಂತೋಷದಿಂದ ಕಾಲ ಕಳಿ. ಮಾತೆ, ಏ ರಾವಣನಿಗೆ ಯಾವಾಗಲೂ ಸಂತೋಷವೇ, ಎಲ್ಲ ಕಾಲವೂ ಆನಂದವೇ. ನಡೆ. ಅಧರ್ಮದಿಂದ ನಡೆದರೆ ಯಾವ ಆನಂದವೂ ಶಾಶ್ವತವಲ್ಲವೆಂದು ಈಗ ಇವನಿಗೆ ಅರ್ಥವಾಗುವುದಿಲ್ಲ. ದಶರಥ ಪುತ್ರರೇ, ಜನಕ ಕುಮಾರಿ, ನಿಮಗೆ ಮಂಗಳ ಉಂಟಾಗಲಿ. ಕುಳಿತುಕೊಳ್ಳಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಚಿತ್ರಕೂಟದಿಂದ ಬಂದ ಕೆಲವು ಮುನಿಗಳು ತಮ್ಮ ವಿಷಯವನ್ನು ಹೇಳಿದರು. ತಮ್ಮ ಆಗಮನದಿಂದ ನನಗೆ ಅತೀವ ಸಂತೋಷ ಉಂಟಾಗಿದೆ. ರಾಮಚಂದ್ರ, ನಿನಗಿಷ್ಟ ಬಂದ ಕಾಲ ನೀವು ಇಲ್ಲಿರಬಹುದು. ಮಹರ್ಷಿಗಳೇ, ತಮ್ಮ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದೊಂದು ದಿನ ತಮ್ಮ ಸನ್ನಿಧಿಯಲ್ಲಿದ್ದು ನಾವು ಹೊರಡಬೇಕೆಂದುಕೊಂಡಿದ್ದೇವೆ. ಸರಿ, ನಿನ್ನ ಇಷ್ಟ ರಾಮಚಂದ್ರ. ನಿನ್ನ ಸತಿ ಕುಟೀರದ ಒಳಗೆ ಹೋಗಿ ಅನಸೂಯೆಯ ಆಶೀರ್ವಾದವನ್ನು ಪಡೆಯಲಿ. ಪತಿವ್ರತೆಯರ ತಲೆಮಣಿಯಾದ ಮಾತೆ ಅನಸೂಯ ದೇವಿಯವರ ದರ್ಶನವೇ ಮಹಾಭಾಗ್ಯ. ದೇವಿ, ನೀನು ಕೂಡಲೇ ಹೋಗಿ ಅನಸೂಯ ದೇವಿಯವರ ಆಶೀರ್ವಾದವನ್ನು ಪಡೆ. ಹಾಗೆ ಆಗಲಿ ಸ್ವಾಮಿ.
ಮಹಾಸತಿ ಅನುಸೂಯಾದೇವಿಯವರಿಗೆ ಜನಕನ ಪುತ್ರಿ ದಶರಥ ಪುತ್ರನ ಅರ್ಧಾಂಗಿ ಸೀತೆಯ ಪ್ರಣಾಮಗಳು. ನಿನಗೆ ಶುಭವಾಗಲಿ. ಹೇಳು ರಾಮಸತಿ, ಕುಳಿತುಕೋ. ನಿನ್ನ ವಿಷಯವೆಲ್ಲವೂ ನನಗೆ ಗೊತ್ತು. ನಿನ್ನ ಪತಿಯೊಡನೆ ವನವಾಸಕ್ಕೆ ಬಂದಿರುವ ವಿಷಯವೂ ನನಗೆ ತಿಳಿದಿದೆ. ಸಹಧರ್ಮಚಾರಿಣಿಯಾಗಿ ಪತಿಯನ್ನು ಅನುಸರಿಸಿ ನಡೆಯುವುದು ನನ್ನ ಕರ್ತವ್ಯವಲ್ಲವೇ ಮಾತೆ? ಹೌದು ವೈದೇಹಿ. ಪತಿಯು ಅರಮನೆಯಲ್ಲಿಯೇ ಇರಲಿ, ಅರಣ್ಯದಲ್ಲಿಯೇ ಇರಲಿ, ಪುಣ್ಯಾತ್ಮನಾಗಿರಲಿ, ದರಿದ್ರನಾಗಿರಲಿ, ಹೇಗಿದ್ದರೂ ಸತಿಯಾದವಳಿಗೆ ಅವನೇ ಪರಮ ಬಂಧು. ಎಂತಹ ಸಂಕಷ್ಟ ಕಾಲದಲ್ಲೂ ಪತಿಯನ್ನು ಅನುಸರಿಸಿ ನಡೆದವಳಿಗೆ ಶ್ರೇಷ್ಠ ಲೋಕಗಳು ಲಭಿಸುತ್ತವೆ. ಹಾಗೇ ಆಗಲಿ ಮಾತೆ. ಜಗತ್ತಿನ ಎಲ್ಲ ಸ್ತ್ರೀಯರಲ್ಲೂ ಶ್ರೇಷ್ಠರಾಗಿರುವ ಮಹಾಪತಿವ್ರತೆ ಎಂದು ಲೋಕ ಕೀರ್ತಿಸುವ ನಿಮ್ಮ ಮಾತುಗಳನ್ನು ಶಿರಸಾವಹಿಸಿ ನಡೆಸುತ್ತೇನೆ. ಶುಭವಾಗಲಿ. ಪತಿಯ ಧರ್ಮ ಮಾರ್ಗದಲ್ಲಿ ಸಹಭಾಗಿನಿಯಾಗುತ್ತೇನೆ. ಮಗಳೇ, ನಿನ್ನ ಪತಿಯು ದಯಾಪರ, ಜಿತೇಂದ್ರಿಯ, ಧರ್ಮಾತ್ಮ, ಸರ್ವಜನಪ್ರಿಯನೆಂದು ನನಗೆ ಗೊತ್ತು. ರಾಮಚಂದ್ರನ ಗುಣವಿಶೇಷಗಳನ್ನು ಕೇಳಿ ತಿಳಿದಿದ್ದೇನೆ. ಅದೆಲ್ಲವೂ ಸತ್ಯ ಮಾತೆ. ಮಗಳೇ, ಎಷ್ಟೋ ವರ್ಷ ಕಠಿಣ ಸಾಧನೆಗಳಿಂದ ಗಳಿಸಿರುವ ತಪಶಕ್ತಿ ನನ್ನಲ್ಲಿ ಬಹಳವಾಗಿ ಇದೆ. ಆ ತಪಸ್ಸಿನ ಬಲದಿಂದ ನೀನು ಏನೇ ಕೇಳಿದರೂ ಕೊಡುವ ಶಕ್ತಿ ನನ್ನಲ್ಲಿದೆ. ಮಾತೆ, ನಿಮ್ಮ ಆಶೀರ್ವಾದಕ್ಕಿಂತ ಮಿಗಿಲಾದದ್ದು ಬೇರೆ ಏನಿರಲು ಸಾಧ್ಯ? ಅಷ್ಟೇ ನನಗೆ ಸಾಕು. ಸೀತೆ, ನಿನ್ನ ಈ ಸದ್ಗುಣಗಳನ್ನು ಕಂಡು ನನಗೆ ಪರಮ ಸಂತೋಷವಾಗಿದೆ. ಮಗಳೇ, ನನ್ನ ಸಂತೋಷಕ್ಕಾಗಿ ನೀನು ಈ ದಿವ್ಯ ವಸ್ತ್ರಾಭರಣಗಳನ್ನು ಧರಿಸಿ ನಿನ್ನ ಪತಿಯ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು. ಹಾಗೇ ಆಗಲಿ ಮಾತೆ. ಓಂ ಅಗ್ನಿಯೇ ನಮಃ ಇದಂ ನಮಃ. ಓಂ ನಾರಾಯಣಾಯ ನಮಃ ಇದಂ ನಮಃ. ಓಂ ಲಕ್ಷ್ಮೀನಾರಾಯಣಾಯ ಇದಂ ನಮಃ. ಸೀತೆ, ಇದೇನಿದು? ನಾವು ಅರಮನೆಯಲ್ಲಿರುವೆವೋ ಅಥವಾ ಮಹರ್ಷಿಗಳ ಕುಟೀರದಲ್ಲಿರುವೆವೋ? ಇಷ್ಟೊಂದು ಆಭರಣ, ವಸ್ತ್ರಗಳು. ಸ್ವಾಮಿ, ಮಾತೆ ಅನುಸೂಯಾದೇವಿಯವರು ಇವನ್ನು ಕೊಟ್ಟು ತೊಟ್ಟುಕೊಳ್ಳುವಂತೆ ಹೇಳಿದರು. ನಾನಾಗಿ ಬಯಸಿ ಧರಿಸಿದ್ದಲ್ಲ. ಜಾನಕಿ, ಮಹಾಸತಿ ಅನುಸೂಯ ದೇವಿಯವರ ಕೃಪೆಗೆ ಪಾತ್ರಳಾದ ನೀನೇ ಭಾಗ್ಯಶಾಲಿ. ಸರ್ವರಿಗೂ ಮಿಡಿಯುವ ಅವರ ಮಾತೃ ಹೃದಯಕ್ಕೆ ನನ್ನ ನಮಸ್ಕಾರಗಳು. ನಿಜ ಸ್ವಾಮಿ, ಅವರು ಲೋಕಮಾತೆ. ಈ ಅರಣ್ಯವಾಸದಲ್ಲಿ ಅವರ ಮಾತೃವಾತ್ಸಲ್ಯ ನಮ್ಮನ್ನು ಸದಾ ಕಾಯುತ್ತದೆ. ಸೀತೆ, ನಾವಿಲ್ಲಿರುವವರೆಗೂ ಮಾತೆಯವರು ಏನೇ ಹೇಳಿದರೂ ಅದನ್ನು ವಿಧೇಯತೆಯಿಂದ ಪಾಲಿಸು. ಅದಕ್ಕಿಂತ ಸಂತೋಷದ ಕರ್ತವ್ಯ ಬೇರೆ ಏನಿದೆ ಸ್ವಾಮಿ?
ಶ್ರೀರಾಮಚಂದ್ರನ ಪ್ರತಿನಿಧಿಯಾಗಿ ಆಳುತ್ತಿದ್ದೇನೆ. ರಾಮನ ಸಾಮರ್ಥ್ಯವಿಲ್ಲದ ನನ್ನ ತಪ್ಪುಗಳನ್ನು ಮನ್ನಿಸಬೇಕು. ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ವಿವೇಕ ಮತ್ತು ವಿವೇಚನೆಗಳನ್ನು ನೀಡಿ ಅನುಗ್ರಹಿಸಬೇಕು. ಮುನೀಂದ್ರ, ಒಂದು ರಾತ್ರಿ ನಮಗೆ ಆಶ್ರಯ ನೀಡಿ ನಮಗೆ ಆತಿಥ್ಯವನ್ನು ನೀಡಿದಿರಿ. ಅದರ ಜೊತೆಗೆ ಅಮೃತ ಸಮಾನವಾದ ನಿಮ್ಮ ಉಪದೇಶದಿಂದ ನಾನು ಕೃತಜ್ಞನಾಗಿದ್ದೇನೆ. ಈಗ ನಾವು ಅರಣ್ಯವನ್ನು ಪ್ರವೇಶಿಸುತ್ತೇವೆ. ನಮಗೆ ದಯಮಾಡಿ ಅಪ್ಪಣೆಯನ್ನು ಕೊಡಿ. ವತ್ಸ ರಾಮಚಂದ್ರ, ನೀನು ನಿನ್ನ ಸತಿ ಸೋದರನ ಜೊತೆ ಒಂದು ದಿನದ ಮಟ್ಟಿಗೆ ನಮ್ಮಲ್ಲಿ ಕಳೆದಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಈ ವೃದ್ಧಾಪ್ಯದಲ್ಲಿ ನಿಮ್ಮಂತಹ ಸಜ್ಜನರ ಸಹವಾಸ ಲಭಿಸಿದ್ದು ನಮಗೆ ಆನಂದವನ್ನುಂಟು ಮಾಡಿದೆ ಮಗು. ಮಾತೆ, ತಮ್ಮಂತ ಮಹಿಮರ ಪವಿತ್ರ ಸನ್ನಿಧಿಯಲ್ಲಿ ಕಳೆದ ಸಮಯ ನಮ್ಮೆಲ್ಲರ ಬದುಕಿನ ಮಹಾಭಾಗ್ಯ. ರಾಘವ, ಈ ಅರಣ್ಯದಲ್ಲಿ ರಾಕ್ಷಸರು ತುಂಬಿದ್ದಾರೆ. ಅವರೊಂದಿಗೆ ಕ್ರೂರ ಮೃಗಗಳೂ ಇವೆ. ಅದರಿಂದ ತಪಸ್ವಿಗಳಿಗೆ ಉಪಟಳವಾಗುತ್ತಿದೆ. ಅದನ್ನು ನೀನೇ ನಿವಾರಿಸಬೇಕು. ಸಾತ್ವಿಕರಿಗೆ ರಕ್ಷಣೆ ನೀಡಬೇಕು. ಮುನೀಂದ್ರ, ಹಾಗೆ ಆಗಲಿ. ಅದು ನನ್ನ ಕರ್ತವ್ಯ. ಈಗ ನಮಗೆ ಅನುಮತಿ ನೀಡಿ. ನಿಮಗೆ ಮಂಗಳ ಉಂಟಾಗಲಿ. ಸಹೋದರ, ಈಗ ನಾವು ಯಾರ ಆಶ್ರಮದತ್ತ ಹೊರಟಿದ್ದೇವೆ? ಇಲ್ಲಿ ಹತ್ತಿರದಲ್ಲಿ ಯಾವುದೋ ಋಷಾಶ್ರಮವಿರುವಂತೆ ಕಾಣುತ್ತಿದೆ. ಲಕ್ಷ್ಮಣ, ಅತ್ರಿ ಮಹರ್ಷಿಗಳು ಹೇಳಿದಂತೆ ಈ ದಂಡಕಾರಣ್ಯದಲ್ಲಿ ಹಲವರು ತಪಸ್ವಿಗಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಹಲವರು ರಕ್ಕಸರು ಇದ್ದಾರೆ. ನಾವು ನಮ್ಮ ಪರ್ಣಕುಟೀರದಲ್ಲಿ ವಾಸ ಮಾಡುತ್ತಾ ಋಷಿಗಳ ಸಹವಾಸದಲ್ಲಿ ಪ್ರಶಾಂತವಾಗಿ ಕಾಲ ಕಳೆಯಬೇಕು. ಈ ಕಾಲು ದಾರಿಯಲ್ಲಿ ಯಾರಾದರೂ ತಪಸ್ವಿಗಳು ಬಂದರೆ ಹತ್ತಿರದಲ್ಲಿ ಯಾರ ಆಶ್ರಮವಿದೆ ಎಂದು ತಿಳಿಯಬಹುದು. ಒಂದು ವೇಳೆ ಯಾರಾದರೂ ರಾಕ್ಷಸರು ಎದುರಾದರೆ? ನೀನು ಹೆದರಬೇಡ ಸೀತೆ. ನಮ್ಮ ಈ ಬಿಲ್ಲು ಬಾಣಗಳಿರುವಾಗ ಯಾವ ರಾಕ್ಷಸನೂ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಸಹೋದರ, ಯಾರೋ ತಪಸ್ವಿಗಳು ಇತ್ತ ಕಡೆಯೇ ಬರುತ್ತಿದ್ದಾರೆ. ತಪೋಧನರೇ, ರವಿಕುಲ ಸಂಜಾತ ದಶರಥ ಪುತ್ರ ರಾಮ ತನ್ನ ಪತ್ನಿ ಹಾಗೂ ಸೋದರನೊಂದಿಗೆ ನಿಮಗೆ ವಂದಿಸುತ್ತಾನೆ. ಕೀರ್ತಿಶಾಲಿಯಾಗು ರಾಮಚಂದ್ರ. ರಾಮಚಂದ್ರ, ನೀವು ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿರುವುದನ್ನು ಕೇಳಿ ನಿಮ್ಮನ್ನು ನೋಡಲೆಂದು ಇಲ್ಲಿಗೆ ಬರುತ್ತಿದ್ದೆ. ಅದು ನಮ್ಮ ಭಾಗ್ಯ. ತಮ್ಮಂತ ಋಷಿಗಳ ಸಂದರ್ಶನವೇ ಈ ವನವಾಸವನ್ನು ಸಹನೀಯವಾಗಿಸುತ್ತದೆ. ರಾಮಚಂದ್ರ, ನೀನು ಧರ್ಮದ ರಕ್ಷಕ. ಅರಣ್ಯದಲ್ಲಿದ್ದರೂ ಇಲ್ಲಿರುವ ಮುನಿಜನಗಳ ಭಯ ನಿವಾರಕನೆಂಬುದು ನಮಗೆ ಗೊತ್ತಿದೆ. ರಾಮಚಂದ್ರ, ರಾಜನಾದವನಲ್ಲಿ ಸುರಪತಿಯಾದ ದೇವೇಂದ್ರನ 4ನೇ ಒಂದಂಶವು ಇರುತ್ತದೆ ಎಂದು ಜ್ಞಾನಿಗಳು ಹೇಳಿದ್ದಾರೆ. ನೀನು ಈಗ ಅಯೋಧ್ಯೆಯಲ್ಲಿಲ್ಲದಿದ್ದರೂ ಈ ಅರಣ್ಯದ ರಾಜನೇ ಆಗಿದ್ದೀ. ನಿನ್ನ ರಕ್ಷಣೆ ಈ ಅರಣ್ಯದ ತಪಸ್ವಿಗಳಿಗೆ ಅಗತ್ಯವಾಗಿದೆ. ನೀವು ನಿಶ್ಚಿಂತರಾಗಿರಿ ಪೂಜ್ಯರೇ. ನಿಮಗೆ ಯಾವ ತೊಂದರೆಯೂ ಆಗದಂತೆ ನಾವು ನಿಮ್ಮ ರಕ್ಷಣೆಗೆ ನಿಲ್ಲುತ್ತೆ.
ಹೌದು ಪೂಜ್ಯರೇ, ತಮ್ಮಂಥ ಸಾತ್ವಿಕರ ಸಂರಕ್ಷಣೆ ನಮ್ಮ ಪರಮ ಪವಿತ್ರವಾದ ಕರ್ತವ್ಯ. ಪೂಜ್ಯರೇ, ನನಗೊಂದು ಸಂದೇಹ. ಶಾಪಾನುಗ್ರಹ ಶಕ್ತಿಯುಳ್ಳ ನೀವು ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದಲ್ಲವೇ? ಲಕ್ಷ್ಮಣ, ನಿನ್ನ ಪ್ರಶ್ನೆ ಸಮಂಜಸವಾಗಿದೆ. ಆದರೆ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಗಳಿಸಿದ ತಪಸ್ಸಿನ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಕಾಯ್ದಿಟ್ಟುಕೊಳ್ಳಬೇಕು. ಅದನ್ನು ರಕ್ಕಸರ ದಂಡನೆಗೆ ವಿನಿಯೋಗಿಸುವುದು ಸೂಕ್ತವಲ್ಲ, ಅಲ್ಲವೇ? ಹೌದು ಪೂಜ್ಯರೇ, ಇದು ಕ್ಷತ್ರಿಯರಾದ ನಮ್ಮ ಕರ್ತವ್ಯ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ರವಿಕುಲದವರ ಆದರ್ಶ. ಇಷ್ಟು ಸಾಕು ರಾಮಚಂದ್ರ. ನಿನ್ನ ಆಶ್ವಾಸನೆಯಿಂದ ದಂಡಕಾರಣ್ಯದ ತಪಸ್ವಿಗಳೆಲ್ಲ ನೆಮ್ಮದಿಯಿಂದ ಉಸಿರು ಬಿಡುತ್ತಾರೆ. ದುಷ್ಟ ರಾಕ್ಷಸರ ಭಯವಿಲ್ಲದೆ ನಾವೆಲ್ಲರೂ ನಮ್ಮ ಯಜ್ಞ ಕಾರ್ಯಗಳಲ್ಲಿ ನಿಶ್ಚಿಂತೆಯಿಂದ ತೊಡಗಬಹುದು. ಮುನಿಗಳೇ, ಹತ್ತಿರದಲ್ಲಿ ಯಾರದೋ ಆಶ್ರಮವಿದ್ದಂತಿದೆ. ಅದು ಯಾರದೆಂದು ದಯಮಾಡಿ ತಿಳಿಸುತ್ತೀರಾ? ನೀವು ಈ ದಾರಿಯಲ್ಲಿ ಹೋದರೆ ಶರಭಂಗರ ಆಶ್ರಮ ಸಿಗುತ್ತದೆ. ಅಲ್ಲಿ ನೀವು ಅವರನ್ನು ಕಾಣಬಹುದು. ಖಂಡಿತವಾಗಿ ನಾವು ಶರಭಂಗ ಮುನಿಗಳ ದರ್ಶನವನ್ನು ಪಡೆಯುತ್ತೇವೆ. ನಾವಿನ್ನು ಹೊರಡುತ್ತೇವೆ. ರಾಮಚಂದ್ರ. ಮಧುರವಾದ ವಾಸನೆ, ನನಗೆ ಪ್ರಿಯವಾದ ಮನುಷ್ಯರ ವಾಸನೆ. ಯಾರೋ ಮನುಷ್ಯರು ಇತ್ತ ಕಡೆಯಲ್ಲೇ ಬರುತ್ತಿದ್ದಾರೆ. ನನ್ನ ಆಸೆಯು ತೀವ್ರವಾಗುತ್ತಿದೆ. ನಾಲಿಗೆ ನೀರೂರುತ್ತಿದೆ. ರುಚಿಕರವಾದ ಆಹಾರ ತಾನಾಗಿಯೇ ನನ್ನ ಬಳಿಗೆ ಬರುತ್ತಿದೆ. ಇದಲ್ಲವೇ ನನ್ನ ಅದೃಷ್ಟ? ಇದಲ್ಲವೇ ಶುಭ ದಿನ? ಸುಖ ಭೋಜನದ ನಿರೀಕ್ಷೆಯಲ್ಲಿ ನನ್ನ ಹೊಟ್ಟೆಯು ಆಸೆಯಿಂದ ಹಾಹಾಕಾರ ಮಾಡುತ್ತಿದೆ. ಹೋಗುತ್ತೇನೆ, ಅಲ್ಲಿಗೆ ಹೋಗುತ್ತೇನೆ. ಆ ಮಾನವರನ್ನು ಕೊಂದು ತಿಂದು ನನ್ನ ಹಸಿವನ್ನು ತೃಪ್ತಿಪಡಿಸುತ್ತೇನೆ. ಈ ಕಡೆಯಿಂದಲೇ ವಾಸನೆ, ಈ ಕಡೆಯಿಂದಲೇ ಹತ್ತಲೇ ಹೋಗುತ್ತೇನೆ.
ನನಗೆ ಬೆದರಿಕೆ ಹಾಕುತ್ತಿರುವ ನರಮಾನವರೇ, ನನ್ನಿಂದ ನಿಮ್ಮ ಪ್ರಾಣ ರಕ್ಷಣೆ ಮಾಡಲು ಇಲ್ಲಿ ಯಾರೂ ಇಲ್ಲ. ಸಾಯಲು ಸಿದ್ಧರಾಗಿ. ಸ್ವಾಮಿ, ಸ್ವಾಮಿ, ಈ ದುರ್ಗಮವಾದ ಅರಣ್ಯದಲ್ಲಿ ನನ್ನನ್ನು ರಕ್ಷಿಸುವವರು ಯಾರು?